Today we will study types of nutrition. Nutrition is basically classified into two types. First one is autotrophic nutrition and second one is heterotrophic nutrition. ಹಾಗಾದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲಿ ಜೀವಿಗಳು ತಮ್ಮ ಆಹಾರವನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆಹಾರ ಪ್ರಿಪೇರ್ ಮಾಡಬೇಕು ಅಂದರೆ ಏನಾದರೂ ರಾ ಮಟೀರಿಯಲ್ಸ್ ಬೇಕು ಅಲ್ವಾ? ಆ ರಾ ಮಟೀರಿಯಲ್ಸ್ ಬೇರೆ ಯಾವುದೂ ಅಲ್ಲ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಲೈಕ್ ವಾಟರ್, ಕ್ಲೋರೋಫಿಲ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸೆಟ್ರಾ. ಇನ್ನು ಎರಡನೇ ಕ್ಯಾಟಗರಿ ಆಫ್ ನ್ಯೂಟ್ರಿಷನ್ ಈಸ್ ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ಇಲ್ಲಿ ಆರ್ಗ್ಯಾನಿಸಮ್ಸ್ ಡು ನಾಟ್ ಪ್ರಿಪೇರ್ ದರ್ ಓನ್ ಫುಡ್, ಇನ್ಸ್ಟೆಡ್ ಆಫ್ ದೇ ವಿಲ್ ಡಿಪೆಂಡ್ ಆನ್ ದ ಫುಡ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ಆಟೋಟ್ರೋಪ್ಸ್. ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನಲ್ಲಿ ಅವರಿಗೆ ತಮ್ಮ ಆಹಾರವನ್ನು ತಾವೇ ಪ್ರಿಪೇರ್ ಮಾಡಲಿಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಡಿಪೆಂಡ್ ಆಗ್ತಾರೆ ಯಾರ ಹತ್ರ ಆಟೋಟ್ರೋಪ್ಸ್ ಏನು ಆಹಾರವನ್ನು ಪ್ರಿಪೇರ್ ಮಾಡುತ್ತೆ ಅಲ್ವಾ, ಫೋಟೋಸಿಂಥಸಿಸ್ನ ಮುಖಾಂತರ ಆ ಆಹಾರದ ಮೇಲೆ ಡಿಪೆಂಡ್ ಆಗ್ತಾರೆ. ಈ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನಿಗೆ ಮೇನ್ ಎಕ್ಸಾಂಪಲ್ ಬಂದುಬಿಟ್ಟು ಆಲ್ ದ ಎನಿಮಲ್ಸ್. ನಾವೇನು ಮಾಡ್ತೀವಿ, ಆಟೋಟ್ರೋಪ್ಸ್ ಇದೆ ಅಲ್ವಾ, ಅವರು ಏನು ಆಹಾರವನ್ನು ಪ್ರಿಪೇರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ನೀವು ಹೇಳ್ಬೋದು, ಇಲ್ಲ ಅಮ್ಮ ಅಡುಗೆ ಮಾಡ್ತಾರೆ ಮನೆಯಲ್ಲಿ ಅಂತ ಹೇಳಿ, ಹಾಗಾಗಿ ನಮ್ಮ ಆಹಾರವನ್ನು ನಾವೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಬಟ್ ದಿಸ್ ಈಸ್ ರಾಂಗ್. ಅಮ್ಮನ ಹತ್ರ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಆಗ್ಬೋದು, ಆದರೆ ಅಮ್ಮ ಕ್ಯಾರೆಟನ್ನು ಪ್ರಿಪೇರ್ ಮಾಡಲಿಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ, ಇನ್ನೊಂದು ಎನಿಮಲ್ ಏನು ಆಹಾರವನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಥವಾ ಇನ್ನೊಂದು ಎನಿಮಲ್ ಮೇಲೆ ಡಿಪೆಂಡ್ ಆಗ್ತೀವಿ ಆಹಾರಕ್ಕಾಗಿ. ಹಾಗಾಗಿ ನಮ್ಮನ್ನು ಏನಂತ ಕರೀತಾರೆ ಅಂದರೆ ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಹೇಳಿ ಕರೀತಾರೆ. ಇನ್ನು ಮೇನಾಗಿ ಬರೋದು ಎಕ್ಸಾಂಪಲ್, ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನಿಗೆ ಎಕ್ಸಾಂಪಲ್ ಆಲ್ ಗ್ರೀನ್ ಪ್ಲ್ಯಾಂಟ್ಸ್. ಅದೇ ಬಂದು ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಎಕ್ಸಾಂಪಲ್ ಆಲ್ ಎನಿಮಲ್ಸ್. ಓಕೆನಾ? ಅಗೇನ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಟೂ ಟೈಪ್ಸಲ್ಲಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಕೀಮೋಸಿಂಥಸಿಸ್. ಇಲ್ಲಿ ಆರ್ಗ್ಯಾನಿಸಮ್ಸ್ ತಮ್ಮ ಆಹಾರವನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಆದರೆ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ಸ್. ಓಕೆ. ಆ್ಯಂಡ್ ಸೆಕೆಂಡ್ ಟೈಪ್ ಆಫ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಈಸ್ ಫೋಟೋಸಿಂಥಸಿಸ್. ಇದು ಈಸಿ, ನಿಮಗೆಲ್ಲರಿಗೂ ಗೊತ್ತಿದೆ, ವೇರ್ ಆರ್ಗ್ಯಾನಿಸಮ್ ಪ್ರಿಪೇರ್ ದರ್ ಓನ್ ಫುಡ್ ವಿತ್ ದ ಹೆಲ್ಪ್ ಆಫ್ ಲೈಟ್ ಎನರ್ಜಿ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದುಬಿಟ್ಟು ಗ್ರೀನ್ ಪ್ಲ್ಯಾಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೈನ್ಸ್ನ ಕಾನ್ಸೆಪ್ಟನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.